ಎಲ್ರಿಗೂ ನಮಸ್ಕಾರ. ನಾನು ನಯನ. ಈ ಭೂಮಿಗೆ ಜೀವಕಳೆ ಬರಬೇಕು ಅಂದ್ರೆ ಮಳೆ ಧರೆಗೆ ಇಳಿಯಲೇಬೇಕು. ಅದೇ ರೀತಿ ಮಳೆ ಬಂದಾಗ ಮಾತ್ರ ರಾಜ್ಯದ ಪ್ರಮುಖ ನದಿಗಳು ಮೈದುಂಬಿ ಹರಿಯೋದಕ್ಕೆ ಸಾಧ್ಯ. ಆದ್ರೆ ಕಳೆದ ಬಾರಿ ಮಳೆ ಬರದೆ ಏನೇನಾಗಿತ್ತು ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಮಳೆ ಇಲ್ಲದೆ ರಾಜ್ಯದ ಪ್ರಮುಖ ನದಿಗಳು ತಳ ಸೇರಿದ್ವು. ಜಲಾಶಯಗಳಲ್ಲಿ ನೀರಿನ ಮಟ್ಟ ತೀರಾ ಕಡಿಮೆ ಇತ್ತು. ಆದ್ರೆ ಈ ಬಾರಿ ಹಾಗೆ ಆಗೋದಿಲ್ಲ ಅಂತ ಹವಾಮಾನ ಇಲಾಖೆ ಮುಂಗಾರು ಮಳೆ ಪ್ರಾರಂಭವಾಗೋದಕ್ಕಿಂತ ಮುಂಚೆನೆ ಹೇಳಿತ್ತು. ಅದರಂತೆ ಮುಂಗಾರು ಪೂರ್ವ ಮಳೆ ವಾಡಿಕೆಗಿಂತ ಹೆಚ್ಚಾಗಿ ರಾಜ್ಯದಲ್ಲಿ ಅಬ್ಬರಿಸಿತು. ಆದ್ರೆ ಹವಾಮಾನ ಇಲಾಖೆ ಹೇಳಿದಂತೆ ರಾಜ್ಯದಲ್ಲಿ ಈಗ ಮಳೆಯ ಪ್ರಮಾಣ ಜಾಸ್ತಿ ಆಗಿಲ್ಲ. ಜೂನ್ ಮಧ್ಯಭಾಗದಲ್ಲಿ ಇದ್ರೂ ಕೂಡ ಮಳೆ ಕೊರತೆಯನ್ನು ರಾಜ್ಯ ಅನುಭವಿಸ್ತಾ ಇದೆ. ಹಾಗಾದ್ರೆ ರಾಜ್ಯದ ಪ್ರಮುಖ ಜಲಾಶಯಗಳ ಸದ್ಯದ ಚಿತ್ರಣ ಹೇಗಿದೆ? ಎಷ್ಟು ಪ್ರಮಾಣದಲ್ಲಿ ನೀರಿದೆ? ಈ ಬಾರಿಯಾದ್ರೂ ರಾಜ್ಯದ ಜಲಾಶಯಗಳು ಭರ್ತಿಯಾಗುತ್ತವ? ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ. ಕಳೆದ ಬಾರಿ ಮುಂಗಾರು ಮಳೆ ರಾಜ್ಯದಲ್ಲಿ ಕೈಕೊಟ್ಟಿದ್ರಿಂದ ಕಂಡು ಕೇಳರಿಯದ ಬರವನ್ನ ರಾಜ್ಯ ಅನುಭವಿಸಿತು. ಮಳೆಗಾಲ ಇರೋದು 6 ತಿಂಗಳು. ಆದ್ರೆ ವರ್ಷ ಪೂರ್ತಿ ನೀರು ಬೇಕು ಅಂದ್ರೆ ಡ್ಯಾಂಗಳಲ್ಲಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹವಾಗಲೇಬೇಕು. ಆಗ ಮಾತ್ರ ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಜನಸಾಮಾನ್ಯರು ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ. ಉದಾಹರಣೆಗೆ ಲಿಂಗನಮಕ್ಕಿ, ಭದ್ರಾ ಜಲಾಶಯ, ಕೆಆರ್ಎಸ್ ಮತ್ತು ಆಲಮಟ್ಟಿ ಅಂತಹ ಪ್ರಮುಖ ಜಲಾಶಯಗಳು ಕಳೆದ ವರ್ಷ ಭರ್ತಿಯಾಗದೇ ಇದ್ದಿದ್ರಿಂದ ಏನೆಲ್ಲ ಆಗಿತ್ತು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆದ್ರೆ ಈ ವರ್ಷ ಮುಂಗಾರು ಪೂರ್ವ ಮಳೆ ಜೋರಾಗಿ ಅಬ್ಬರಿಸಿದ್ರಿಂದ ಜಲಾಶಯಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹರಿದು ಬಂದಿದೆ. ಸದ್ಯ ರಾಜ್ಯಕ್ಕೆ ಮುಂಗಾರು ಆರಂಭವಾಗಿ ಜೂನ್ 15ಕ್ಕೆ 13 ದಿನಗಳಾಗಿವೆ. ಪೂರ್ವ ಮುಂಗಾರು ಹಾಗೂ ಮುಂಗಾರಿನಲ್ಲಿ ಸುರಿದ ಮಳೆಗೆ ರಾಜ್ಯದ ಜಲಾಶಯಗಳಿಗೆ ನೀರಿನ ಹರಿವು ಹೆಚ್ಚಳವಾಗಿದೆ. ಬೇಸಿಗೆಯಿಂದ ಬರಿದಾಗಿದ್ದ ಬತ್ತಿ ಹೋಗಿದ್ದ ಡ್ಯಾಂಗಳಲ್ಲಿ ನೀರಿನ ಮಟ್ಟ ಹೆಚ್ಚಳವಾಗಿದೆ. ರಾಜ್ಯದ ಜಲಾಶಯಗಳ ಒಟ್ಟಾರೆ ನೀರಿನ ಸಂಗ್ರಹ ಸಾಮರ್ಥ್ಯ 895 ಟಿಎಂಸಿ ಆಗಿದೆ. ಸದ್ಯ 183 ಟಿಎಂಸಿ ನೀರು ಎಲ್ಲ ಜಲಾಶಯಗಳಲ್ಲೂ ಸಂಗ್ರಹವಾಗಿದೆ. 23,000 ಕ್ಯೂಸೆಕ್ ನೀರು ಒಳಹರಿವು ಹಾಗೂ 6,597 ಕ್ಯೂಸೆಕ್ ಹೊರಹರಿವು ಇದೆ. ಇನ್ನು ಕಳೆದ ವರ್ಷ ಇದೇ ಅವಧಿಯಲ್ಲಿ ರಾಜ್ಯದ ಜಲಾಶಯಗಳಲ್ಲಿ 189 ಟಿಎಂಸಿ ನೀರು ಸಂಗ್ರಹವಾಗಿತ್ತು. ಈಗ ಮುಂಗಾರು ಆರಂಭವಾದಾಗಿನಿಂದ ಸೂಪ, ಲಿಂಗನಮಕ್ಕಿ ಹಾಗೂ ವರಾಹಿ ಜಲಾಶಯಗಳಿಗೆ 2.73 ಟಿಎಂಸಿ ನೀರು ಹರಿದು ಬಂದಿದೆ. ಕಾವೇರಿ ಕೊಳ್ಳದಲ್ಲಿಯೂ ಉತ್ತಮ ಮಳೆಯಾಗ್ತಾ ಇದ್ದು ಕೆಆರ್ಎಸ್, ಕಬಿನಿ, ಹಾರಂಗಿ ಹಾಗೂ ಹೇಮಾವತಿ ಡ್ಯಾಂಗಳಿಗೆ 3.29 ಟಿಎಂಸಿ ನೀರು ಹರಿದು ಬಂದಿದೆ. ತುಂಗಭದ್ರಾ ಜಲಾಶಯಕ್ಕೆ 2 ಟಿಎಂಸಿ, ಆಲಮಟ್ಟಿಗೆ 3.7 ಟಿಎಂಸಿ ನೀರು ಹರಿದು ಬಂದಿದೆ. ಒಟ್ಟಾರೆ ಮುಂಗಾರು ಆರಂಭದ ಬಳಿಕ ರಾಜ್ಯದ ಜಲಾಶಯಗಳಿಗೆ 17.23 ಟಿಎಂಸಿ ನೀರು ಹರಿದು ಬಂದಿದೆ. ಇನ್ನು ಮಹಾರಾಷ್ಟ್ರ ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರ ಸುರಿತಾ ಇರುವ ಮಳೆಯಿಂದ ಉತ್ತರ ಕರ್ನಾಟಕದ ನದಿಗಳು ಕೂಡ ಮೈದುಂಬಿ ಹರಿತಾ ಇದ್ದಾವೆ. ನೆರೆಯ ರಾಜ್ಯ ಮಹಾರಾಷ್ಟ್ರ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 1 ವಾರದಿಂದ ನಿರಂತರ ಮಳೆಯಾಗ್ತಾ ಇದೆ. ಪರಿಣಾಮ ಜಿಲ್ಲೆಯ ನದಿಗಳಿಗೆ ನೀರು ಹರಿದು ಬಂದಿದ್ದು ನದಿಗಳು ಮೈದುಂಬಿ ಹರಿತಾ ಇದ್ದಾವೆ. ಆಲಮಟ್ಟಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿದೆ. ಒಳಹರಿವಿನ ಪ್ರಮಾಣ 21,251 ಕ್ಯೂಸೆಕ್ ಎಂದು ಕಂಡು ಬಂದಿದೆ. ರಾಜ್ಯದ ಪ್ರಮುಖ ಜಲಾಶಯವಾಗಿರುವಂತಹ ಲಿಂಗನಮಕ್ಕಿ ಜಲಾಶಯದಲ್ಲಿಯೂ ಕೂಡ ಒಳಹರಿವಿನ ಪ್ರಮಾಣ ಏರಿಕೆಯಾಗಿತ್ತು. ಆದರೆ ಸದ್ಯ ಒಳಹರಿವಿನಲ್ಲಿ ಇಳಿಕೆಯಾಗಿದೆ. ಗರಿಷ್ಠ ಮಟ್ಟ 1,819 ಅಡಿ ಇರುವಂತಹ ಜಲಾಶಯದಲ್ಲಿ ಸದ್ಯ 1,745.55 ಅಡಿ ನೀರಿದೆ. ಸದ್ಯ 314 ಕ್ಯೂಸೆಕ್ ಒಳಹರಿವು ಇದ್ದು 1,749 ಕ್ಯೂಸೆಕ್ ಹೊರಹರಿವು ಇದೆ. ಹಾಗಾಗಿ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗಬೇಕು ಅಂದ್ರೆ ಇನ್ನು ಬಹಳ ಪ್ರಮಾಣದಲ್ಲಿ ಮಳೆಯ ಅವಶ್ಯಕತೆ ಇದೆ. ಇನ್ನು ಮಧ್ಯ ಕರ್ನಾಟಕ ಭಾಗದ ಜೀವನಾಡಿಯಾಗಿರುವ ಭದ್ರಾ ಜಲಾಶಯದಲ್ಲೂ ನೀರಿನ ಮಟ್ಟದಲ್ಲಿ ಹೇಳುವಷ್ಟು ಪ್ರಮಾಣದಲ್ಲಿ ಏರಿಕೆಯಾಗಿಲ್ಲ. ಭದ್ರೆ ಸರಿಸುಮಾರು 8 ರಿಂದ 10 ಜಿಲ್ಲೆಗಳಿಗೆ ನೀರು ಒದಗಿಸುವಂತ ಡ್ಯಾಂ. ಕಳೆದ ವರ್ಷ ಭದ್ರಾ ಜಲಾಶಯ ಭರ್ತಿಯಾಗದೆ ಕೃಷಿಕರು, ವಾಣಿಜ್ಯ ಬೆಳೆಗಾರರು ಎಲ್ಲರೂ ಕೂಡ ನೀರಿಲ್ಲದೆ ಸಿಕ್ಕಾಪಟ್ಟೆ ಸಂಕಷ್ಟವನ್ನ ಎದುರಿಸಿದ್ರು. ಆದ್ರೆ ಈ ಬಾರಿ ಅಲ್ಪ ಪ್ರಮಾಣದಲ್ಲಿ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇದೆ. 71 ಟಿಎಂಸಿ ಸಂಗ್ರಹಣ ಸಾಮರ್ಥ್ಯ ಹೊಂದಿರುವಂತಹ ಭದ್ರಾ ಜಲಾಶಯದಲ್ಲಿ ಸದ್ಯ 15 ಟಿಎಂಸಿ ನೀರಿದೆ. ಇನ್ನು ಜಲಾಶಯಕ್ಕೆ ಹರಿದು ಬರ್ತಾ ಇರುವ ಒಳಹರಿವು 967 ಕ್ಯೂಸೆಕ್ ಇದ್ರೆ ಹೊರಹರಿವು 342 ಕ್ಯೂಸೆಕ್ ಇದೆ. ಭದ್ರಾ ಜಲಾಶಯ ಈ ಬಾರಿ ಭರ್ತಿಯಾಗುವ ಅನಿವಾರ್ಯತೆ ಇದೆ. ಭರ್ತಿಯಾಗಬೇಕು ಅಂದ್ರೆ ಭದ್ರಾ ಜಲಾನಯನ ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗಬೇಕು. ಇನ್ನು ರಾಜ್ಯದ ಇನ್ನೊಂದು ಪ್ರಮುಖ ಜಲಾಶಯ ಅಂದ್ರೆ ಅದು ಆಲಮಟ್ಟಿ. ಆಲಮಟ್ಟಿಗೂ ಕೂಡ ನೀರಿನ ಒಳಹರಿವು ಹೆಚ್ಚಾಗಿದೆ. ಗರಿಷ್ಠ ಮಟ್ಟ 519 ಅಡಿ ಇದ್ದು ಸದ್ಯ 508 ಅಡಿ ನೀರಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಈ ಜಲಾಶಯಕ್ಕೆ ಸದ್ಯ 9,127 ಕ್ಯೂಸೆಕ್ ಒಳಹರಿವು ಇದ್ದು 430 ಕ್ಯೂಸೆಕ್ ಹೊರಹರಿವಿದೆ. ಇನ್ನು ತುಂಗಭದ್ರಾ ಜಲಾಶಯ ಈ ಬಾರಿ ಬರಗಾಲದಲ್ಲೂ ಜನರಿಗೆ ನೀರಿನ ಅಭಾವ ಇಂಗಿಸಿದ ಜಲಾಶಯ. ಆದ್ರೆ ಈ ಜಲಾಶಯದ ಸಂಗ್ರಹಣ ಸಾಮರ್ಥ್ಯ 105 ಟಿಎಂಸಿ ಇದ್ದು ಸದ್ಯ ಜಲಾಶಯದಲ್ಲಿರುವ ನೀರು 5.29 ಟಿಎಂಸಿ.
ತುಂಗಾ ಜಲಾಶಯ ಭರ್ತಿಯಾಗುವ ಸನಿಹದಲ್ಲಿದ್ದು ಒಂದು ವೇಳೆ ಭರ್ತಿಯಾದರೆ ತುಂಗಭದ್ರಾ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಹೋಗಲಿದೆ. ಇನ್ನು ರಾಜ್ಯದಲ್ಲಿ ಅತಿ ಚಿಕ್ಕ ಜಲಾಶಯಗಳಲ್ಲಿ ಒಂದಾಗಿರುವಂತಹ ತುಂಗಾ ಜಲಾಶಯ ಕೂಡ ಭರ್ತಿಯಾಗುವ ಸನಿಹದಲ್ಲಿದೆ. 588.44 ಮೀಟರ್ ಎತ್ತರವಿರುವ ಈ ಜಲಾಶಯದಲ್ಲಿ 588 ಮೀಟರ್ ನೀರು ಭರ್ತಿಯಾಗಿದೆ. ಆದರೆ ತೀರ್ಥಹಳ್ಳಿ ಮತ್ತು ಶೃಂಗೇರಿ ಭಾಗದಲ್ಲಿ ಮಳೆ ಕಡಿಮೆ ಆಗಿರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇಲ್ಲ. ಇಲ್ಲಾಂದ್ರೆ ಇಷ್ಟು ಹೊತ್ತಿಗೆ ತುಂಗಾ ಜಲಾಶಯ ಭರ್ತಿ ಆಗ್ತಾ ಇತ್ತು. ಒಟ್ಟಿನಲ್ಲಿ ಈ ಬಾರಿ ಮುಂಗಾರು ಪೂರ್ವ ಮಳೆ ಅಬ್ಬರಿಸಿದ್ರು ಮುಂಗಾರು ಮಳೆಯ ಆರ್ಭಟ ಇನ್ನೂ ಕೂಡ ಪ್ರಾರಂಭವಾಗಿಲ್ಲ. ಆದಷ್ಟು ಬೇಗ ಮುಂಗಾರು ಮಳೆ ಕೂಡ ಚೆನ್ನಾಗಿ ಅಬ್ಬರಿಸಲಿ ಅಂತ ರಾಜ್ಯದ ಜನತೆ ಕೇಳ್ಕೊಳ್ತಾ ಇದ್ದಾರೆ. ಈ ಬಾರಿ ಎಲ್ನಿನೋ ಪ್ರಭಾವ ಕಡಿಮೆಯಾಗಿದ್ದು ಲ್ಯಾನಿನೋ ಪ್ರಭಾವ ಪ್ರಾರಂಭವಾಗಿದೆ. ಆದರೂ ಮಳೆಯ ಸುಳಿವಿಲ್ಲದಿರುವುದಂತೂ ರೈತರ ಆತಂಕಕ್ಕೆ ಕಾರಣವಾಗಿದೆ. ಡ್ಯಾಂಗಳಿಗೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುವ ಅನಿವಾರ್ಯತೆ ಎದುರಾಗಿದೆ. ಈ ಬಾರಿಯಾದ್ರೂ ಜಲಾಶಯಗಳು ಭರ್ತಿಯಾಗುತ್ತವ ಅಂತ ರೈತರು ಎದುರು ನೋಡ್ತಾ ಇದ್ದಾರೆ. ಈ ಬಾರಿಯಾದ್ರೂ ವರುಣ ಕೃಪೆ ತೋರಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಹವಾಮಾನ ಇಲಾಖೆಯ ಮುನ್ಸೂಚನೆಗಾಗಿ ರೈತರು ಕಾದು ಕುಳಿತಿದ್ದಾರೆ.